ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಯಿತು. ಈಗ ಕನ್ನಡ ಎಕ್ಸಾಮ್ ಕೂಡ ಇವತ್ತು ಕಂಪ್ಲೀಟ್ ಆಯಿತು. ಈಗ ಕನ್ನಡ ಎಕ್ಸಾಮ್ ಹೇಗಾಯಿತು, ಚೆನ್ನಾಗಾಯ್ತಾ ಅಥವಾ ಚೆನ್ನಾಗಿ ಆಗಿಲ್ವಾ, ಎಷ್ಟು ಮಾರ್ಕ್ಸ್ ಬರಬಹುದು, ಇದನ್ನೆಲ್ಲ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದ್ರ ಬದಲು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು, ಕನ್ನಡ ಎಕ್ಸಾಮ್ ಆಯಿತು. ಯಾಕಂತ ಹೇಳಿದ್ರೆ ತುಂಬ ವಿದ್ಯಾರ್ಥಿಗಳು ಎಕ್ಸಾಮ್ ಆದಮೇಲೆ ಕೀ ಆನ್ಸರ್ಸನ್ನು ಸರ್ಚ್ ಮಾಡ್ತಾ ಕೂತ್ಕೋತಾರೆ. ಈಗ ಈ ಕ್ವಶನ್ಗೆ ಆನ್ಸರ್ ಏನಿತ್ತು, ಈ ಕ್ವಶನ್ಗೆ ಆನ್ಸರ್ ಏನಿತ್ತು, ನನಗೆ ಎಷ್ಟು ಮಾರ್ಕ್ಸ್ ಬರಬಹುದು, ಈ ರೀತಿ ಚೆಕ್ ಮಾಡ್ತಾ ಕೂತ್ಕೋತಾರೆ. ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ಜಸ್ಟ್ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ಏನು ಯೂಸ್ ಆಗಲ್ಲ. ಯಾಕಂದ್ರೆ ಎಕ್ಸಾಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೀವು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೀವು ನೋಡಿದ್ರು ಮಾರ್ಕ್ಸ್ ಎಷ್ಟು ಬರಬೇಕು ಅಷ್ಟೇ ಮಾರ್ಕ್ಸ್ ಬರುತ್ತೆ. ಅದಕ್ಕೋಸ್ಕರ ಕೀ ಆನ್ಸರ್ಸನ್ನ ಚೆಕ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ. ಅದೇ ಟೈಮನ್ನು ಅಂದರೆ ಕೀ ಆನ್ಸರ್ಸನ್ನ ಚೆಕ್ ಮಾಡ್ತಾ ಏನು ಟೈಮ್ ವೇಸ್ಟ್ ಮಾಡ್ತೀರಾ, ಅದೇ ಟೈಮನ್ನು ನೀವು ಯುಟಿಲೈಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಮೇ ಬಿ ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಒಂದು 2-3 ಮಾರ್ಕ್ಸ್ ನಿಮಗೆ ಹೆಚ್ಚಿಗೆ ಸಿಗಬಹುದು. ಅದಕ್ಕೋಸ್ಕರ ಟೈಮನ್ನು ವೇಸ್ಟ್ ಮಾಡಬೇಡಿ. ಡೈರೆಕ್ಟಾಗಿ ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಈಗ ಮಾರ್ಚ್ 4ನೇ ತಾರೀಕಿಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಏನಿದೆ ಅದಕ್ಕೆ ಪ್ರಿಪ್ರೇಷನ್ನ ಅವಶ್ಯಕತೆ ತುಂಬ ಇರುತ್ತೆ. ಪ್ರಾಕ್ಟೀಸ್ ಮಾಡಬೇಕು ವಿದ್ಯಾರ್ಥಿಗಳು. ನಂತರ ಮತ್ತೊಂದು ವಿಷಯ ವಿದ್ಯಾರ್ಥಿಗಳ ಗಮನದಲ್ಲಿರಲಿ, ದಿಸ್ ಈಸ್ ನಾಟ್ ಅ ಟೈಮ್ ಟು ಪ್ರಾಕ್ಟೀಸ್ ನ್ಯೂ ಥಿಂಗ್ಸ್. ಈಗ ನಿಮಗೆ ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೊಡ್ಬೋದು, ನಿಮ್ಮ ಫ್ರೆಂಡ್ಸ್ ಕಳಿಸ್ಬಹುದು. ನೀವು ಅದನ್ನ ಪ್ರಾಕ್ಟೀಸ್ ಮಾಡದೇ ಇದ್ರೆ, ಅಂದ್ರೆ ಅದ್ರೊಳಗೆ ಇರುವಂತಹ ಯಾವ್ದೊಂದು ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿಲ್ಲ, ಅವಾಗ ಏನಾಗುತ್ತೆ, ಅರೆ ನಾ ಅದನ್ನ ಪ್ರಾಕ್ಟೀಸ್ ಮಾಡಿಲ್ಲ, ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದರೆ ಅದೇ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಆ ಟೆನ್ಷನಲ್ಲೂ ಕೂಡ ನೀವು ಆಲ್ರೆಡಿ ಓದಿರುವಂತಹ ವಿಷಯಗಳು ಪ್ರಾಕ್ಟೀಸ್ ಮಾಡೋದಕ್ಕೆ ಆಗದೇ ಇರಬಹುದು. ಅಂದರೆ ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ರಿವಿಷನ್ ಮಾಡೋದಕ್ಕೆ ಟೈಮ್ ಸಾಕಾಗದೇ ಇರಬಹುದು. ಯಾಕಂತ ಹೇಳಿದ್ರೆ ಇರೋದು 2.5 ಡೇ. ಅದಕ್ಕೆ ಹೇಳಿದೆ, ದಿಸ್ ಈಸ್ ನಾಟ್ ಎ ಟೈಮ್ ಟು ಪ್ರಾಕ್ಟೀಸ್ ನ್ಯೂ ಥಿಂಗ್ಸ್. ನಂತರ ಮತ್ತೊಂದು ವಿಷಯ ಗಮನದಲ್ಲಿರಲಿ, ನೀವು ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದಿರ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಈಗ ಎಲ್ರಿಗೂ ಏನಾಗುತ್ತೆ, ಜನರಲಿ ನಿಮಗೆ ಯಾರಾದರೂ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಅನ್ಸುತ್ತೆ, ಬಿಟ್ರೆ ನೀವು ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದ್ರೆ ಅದು ಇಂಪಾರ್ಟೆಂಟ್ ಇದೆ ಅಂತ ನಿಮ್ಗೆ ಅನ್ಸಲ್ಲ. ಬಟ್ ಆಕ್ಚುಯಲ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ನೀವು ಆಲ್ರೆಡಿ ಓದಿರೋದು ಅಥವಾ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಲಾಸ್ಟ್ ಇಯರ್ನ ಒಬ್ಬ ಸ್ಟೂಡೆಂಟ್ ಸ್ಟೋರಿ ಹೇಳ್ತೀನಿ. ಏನಂತ ಹೇಳಿದ್ರೆ, ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದ ಸ್ಟೂಡೆಂಟ್, ಅಂದರೆ ಲಾಸ್ಟ್ ಇಯರ್ 100 ಮಾರ್ಕ್ಸ್ ಎಕ್ಸಾಮ್ ನಡೀತಿತ್ತು ಮ್ಯಾಥಮೆಟಿಕ್ಸ್, ಒಂದು 94, 95 ಈ ರೀತಿ ಮಾರ್ಕ್ಸನ್ನು ಅವನು ಸ್ಕೋರ್ ಮಾಡ್ತಿದ್ದ. ಈಗ ಅದೇ ಎಕ್ಸಾಮ್ಗೆ ಗ್ಯಾಪ್ ಏನಿರುತ್ತೆ, ಜಾಸ್ತಿ ಗ್ಯಾಪ್ ಇರಲ್ಲಲ್ವಾ, ಆವಾಗ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅವನಿಗೆ ಯಾರೋ ಕಳಿಸಿದ್ರು. ಅದೇ ಅಂತ ಅದರಲ್ಲಿ ಯಾವುದೋ 1 ಅಥವಾ 2 ಕ್ವಶನ್ ಅವ್ನು ಪ್ರಾಕ್ಟೀಸ್ ಮಾಡಿರಲಾಗಿದ್ದ. ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಆ ಟೆನ್ಷನಲ್ಲಿ ಆ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ. ಅಂದರೆ ಆ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸನ್ನು ಅವನು ಟ್ರೈ ಮಾಡ್ತಾ ಹೋದ. ಅದ್ರದ್ದು ಏನಾಯ್ತು ಅಂತ ಹೇಳಿದ್ರೆ, ಅವನು ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದ್ದ ಅದನ್ನು ಕರೆಕ್ಟಾಗಿ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಈಗ ಎಕ್ಸಾಮಲ್ಲಿ ಅವನು 94, 95 ಸ್ಕೋರ್ ಮಾಡ್ತಿದ್ದ, ಅವನೊಂದು 87 ಏನೋ ಸ್ಕೋರ್ ಮಾಡ್ದ. ಆಮೇಲೆ ಯಾಕೆ ಕಡಿಮೆ ಆಯಿತು, 90ಗಿಂತ ಕಡಿಮೆ ಯಾಕಾಯ್ತು ಅಂತ ಕೇಳಿದಾಗ ಅವ್ನು ಹೇಳೋರು ರೀಸನ್ ಇದು ಏನು, ಈಗ ನಾನು ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದ್ದೆ ಅಲ್ವಾ, ಅದನ್ನೇ ನಾನು ಚೆನ್ನಾಗಿ ರಿವಿಷನ್ ಮಾಡ್ಕೊಂಡು ಹೋಗಿದ್ರೆ ನಂದು ಮತ್ತು ಕೂಡ 94, 95 ಅಥವಾ ಅದಕ್ಕಿಂತ 1-2 ಮಾರ್ಕ್ಸ್ ಜಾಸ್ತಿನೇ ಬರ್ತಿತ್ತು. ಬಟ್ ಅದೇ ಲಾಸ್ಟ್ ಮೂಮೆಂಟಲ್ಲಿ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನು ಕಳಿಸಿದ್ರು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಾಗಿತ್ತು ಅದನ್ನು ರಿವಿಷನ್ ಮಾಡ್ಕೊಳ್ಳಿಲ್ಲ, ಅದ್ರ ಸಲುವಾಗಿ ಮಾರ್ಕ್ಸ್ ಕಟ್ ಆಯಿತು ಅಂತ ಹೇಳಿದ್ರು ಅಂದರೆ ಆ ಸ್ಟೂಡೆಂಟ್. ಸೊ ಆ ರೀತಿ ಪ್ರಾಬ್ಲಮ್ ನೀವು ಮಾಡ್ಕೋಬೇಡಿ. ನೀವು ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದ್ರ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಹೇಳಿದೆ, ಈಗ ಹೊಸ ವಿಷಯಗಳನ್ನು ಅಥವಾ ಹೊಸ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದಿರಾ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಮ್ಯಾಥಮೆಟಿಕ್ಸಲ್ಲಿ ನೀವು ಸಾಲ್ವ್ ಮಾಡೇ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ನೀವು ಆಲ್ರೆಡಿ ಯಾವ್ಯಾವ ಚಾಪ್ಟರ್ಗಳನ್ನು ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀರಾ ಅದೆಲ್ಲವುಗಳನ್ನು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ 2.5 ಡೇದಲ್ಲಿ. ನಂತರ ಇವತ್ತು ಕೂಡ ಟೈಮ್ ವೇಸ್ಟ್ ಮಾಡಬೇಡಿ. ಏನು ಮಾಡ್ತೀರಾ, ಈಗ ಕಾಲೇಜಿಂದ ಮನೆ ಬಂದಿದ್ದೀರಾ, ಊಟ ಮಾಡಿ ಒಂದು 1 hour or 2 hour ನಿದ್ದೆ ಮಾಡಿ ಎದ್ದು ರಿವಿಷನನ್ನು ಸ್ಟಾರ್ಟ್ ಮಾಡಿ. ಮೊಬೈಲನ್ನು ಸ್ವಲ್ಪ ಸೈಡಿಗೆ ಇಟ್ಬಿಡಿ. ಮೊಬೈಲ್ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದರೆ ರಿವಿಷನ್ ಮಾಡಬೇಕೀಗ. ಹೊಸ ವಿಷಯಗಳನ್ನು ಓದಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ನೀವೇ ಯೋಚನೆ ಮಾಡಿ, ಈಗ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದಿರ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ. ಈಗ ನಿಮಗೆ ಯಾರೋ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಒಂದು ಕಳಿಸಿದ್ರು, ಅದರಲ್ಲಿರುವಂತಹ ಕೆಲವು ಕ್ವಶನ್ಗಳು ನೀವು ಪ್ರಾಕ್ಟೀಸ್ ಮಾಡಿಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಟೈಮ್ ಇನ್ವೆಸ್ಟ್ ಮಾಡಿದ್ರಿ ಅದಕ್ಕೆ ನೀವು. ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಆಲ್ರೆಡಿ ಏನು ಪ್ರಾಕ್ಟೀಸ್ ಮಾಡಿದಿರಾ ಅದನ್ನು ರಿವೈಸ್ ಮಾಡೋದಕ್ಕೆ ನಿಮ್ಗೆ ಟೈಮ್ ಸಿಗಲಿಲ್ಲ, ಎಕ್ಸಾಮ್ ಬರೋದಕ್ಕೆ ಹೋದ್ರಿ. ಈಗ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದಿರುವಂತಹ ಕಾನ್ಸೆಪ್ಟ್ಗಳು ಕೂಡ ಎಕ್ಸಾಮ್ ಬಂತು ಅಂತಲೇ ಅಂದ್ಕೊಳ್ಳೋಣ. ಅದರಿಂದ ನಿಮಗೆ 5 ಮಾರ್ಕ್ಸ್ ಬಂತು, ಬಟ್ ನೀವು ಆಲ್ರೆಡಿ ಓದಿರೋ 10 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅಥವಾ 10 ಮಾರ್ಕ್ಸ್ ಬರುವಂತಹ ಕ್ವಶನ್ಗಳು ಏನಿದಾವೆ
ಅವುಗಳನ್ನ ರಿವಿಷನ್ ಮಾಡೋದಕ್ಕೆ ಆಗಿಲ್ಲ, ಅವು ಕೂಡ ಎಕ್ಸಾಮ್ ಬಂದಿದ್ದಾವೆ. ನಿಮಗೆ 5 ಮಾರ್ಕ್ಸ್ ಸಿಕ್ತು, 10 ಮಾರ್ಕ್ಸ್ ಹೋಯ್ತು. ಏನಾದರೂ ಯೂಸ್ ಆಯ್ತಾ? ಲಾಸ್ ಆಯ್ತು. ಅದಕ್ಕೋಸ್ಕರ ಮೊದಲಿಗೆ ನೀವು ನಿಮ್ಮ ರಿವಿಷನ್ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಅಕಸ್ಮಾತಾಗಿ ಟೈಮ್ ಇದ್ರೆ ಹೊಸ ಕ್ವಶನ್ ಚೆಕ್ ಮಾಡೋದಕ್ಕೆ ಓಕೆ. ಅದಕ್ಕೋಸ್ಕರ ಮೊಬೈಲ್ ಆಯಿತು ಎಲ್ಲ ಸ್ವಲ್ಪ ಸೈಡಿಗೆ ಇಟ್ಟು ಏನು ಮಾಡ್ತೀರಾ, ಮ್ಯಾಥಮೆಟಿಕ್ಸ್ ಎಕ್ಸಾಮ್ನ ಪ್ರಿಪ್ರೇಷನ್ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡ್ತೀರಾ. ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮ್ ಚೆನ್ನಾಗಿ ಮಾಡಿ. ನಂತರ ಊಟ ನಿದ್ದೆ ಕರೆಕ್ಟಾಗಿರಬೇಕು. 6 hours ಸ್ಲೀಪ್ ಬೇಕು, ನಿದ್ದೆ ಮಾಡಿ. ನಂತರ ಊಟನೂ ಕರೆಕ್ಟಾಗಿರಲಿ, ಮನೆ ಊಟನೇ ಮಾಡಿ. ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿ. ನಂತರ ಎಕ್ಸಾಮ್ ಚೆನ್ನಾಗಾಗತ್ತೆ. ಇವತ್ತಿನ ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇಲ್ಲ ಅಂದರೂ ಕೂಡ ನೆಕ್ಸ್ಟ್ ಎಕ್ಸಾಮನ್ನು ಚೆನ್ನಾಗಿ ಮಾಡಿ, ಮತ್ತು ಚೆನ್ನಾಗಿ ಮಾಡಿ. ರಿಲ್ಯಾಕ್ಸ್. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.